ಈ ಖಾತೆ ನಡುವೆ ಬೆಂಗಳೂರಿನಲ್ಲಿ ಫುಟ್ಪಾತ್ ಆಪರೇಷನ್ ಒತ್ತುವರಿ ಕೂಡ ಈಗ ಮುಂದುವರಿತಾ ಇದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಫುಟ್ಪಾತ್ ತೆರವು ಕಾರ್ಯಾಚರಣೆ ಮುಂದುವರಿತಾ ಇರುವಂಥದ್ದನ್ನ ಗಮನಿಸ್ತಾ ಇದ್ದೀರಾ. ಈಗ ನೂರಾರು ಬಡ ಕುಟುಂಬಗಳು ಬೀದಿಗೆ ಬಿದ್ದಿರುವ ಕಣ್ಣೀರಿನ ಸುದ್ದಿ ಕೂಡ ಈಗ ಕಂಡು ಬರ್ತಾ ಇದೆ. ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಒತ್ತುವರಿ ತೆರವು ಆಗ್ತಾ ಇರುವಂಥದ್ದನ್ನ ಗಮನಿಸ್ತಾ ಇದ್ದೀರಾ. JCBಗಳು ಗರ್ಜಿಸ್ತಾ ಇದ್ದಾವೆ. KR ಮಾರ್ಕೆಟ್ನಲ್ಲಿ ಬಹುದೊಡ್ಡ ಮಾರ್ಕೆಟ್, ಇಲ್ಲಿ ಎಲ್ಲ ರೀತಿಯಾದ ವಸ್ತುಗಳು ಸಿಗ್ತದೆ. ಅಂಗಡಿಗಳ ತೆರವನ್ನು ಈಗ GB ಅಧಿಕಾರಿಗಳು ಮಾಡ್ತಾ ಇರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀರಾ. KR ಮಾರ್ಕೆಟ್ನಲ್ಲಿ ವ್ಯಾಪಾರಸ್ಥರು ಮತ್ತೊಂದು ಕಡೆ ಕಣ್ಣೀರನ್ನು ಕೂಡ ಹಾಕ್ತಾ ಇದ್ದಾರೆ. ಅಂದರೆ ನಮ್ಗೆ ಯಾವುದೇ ರೀತಿಯಾದಂತಹ ಮುನ್ಸೂಚನೆ ಕೊಟ್ಟಿಲ್ಲ. GB ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವು ದಿನಗಳ ಹಿಂದೆ ಇದೇ ಶಿವಾಜಿನಗರದಲ್ಲೂ ಕೂಡ ತೆರವು ಕಾರ್ಯಾಚರಣೆ ನಡೀತಾ ಇತ್ತು. ಅಲ್ಲಿ ಅಧಿಕಾರಿಗಳ ಮೇಲೇ ಅಲ್ಲಿಯ ವ್ಯಾಪಾರಸ್ಥರು ಮತ್ತು ಅಲ್ಲಿಯ ಸ್ಥಳೀಯರು ಅಧಿಕಾರಿಗಳ ಮೇಲೆ ಕೈ ಮಾಡಿದ್ರು. ಹಾಗಾಗಿ ಅವ್ರ ಮೇಲೆ ಗೂಂಡಾ ಆ್ಯಕ್ಟ್ ಕೂಡ ದಾಖಲಾಯಿತು. ಇಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದಿಷ್ಟು ನೋಟಿಸನ್ನು ಕೊಡ್ದಾನೆ, ಅವರಿಗೆ ಮುನ್ಸೂಚನೆ ಕೊಡ್ದಾನೆ ನೀವು ಅಲ್ಲಿ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದೀರಾ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಯಾಕೆ ಈ ಥರ ಎಡವಟ್ಟುಗಳನ್ನು ಮಾಡ್ಕೊಳ್ತಾ ಇದ್ದಾರೋ GB ಅಧಿಕಾರಿಗಳು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅವ್ರಿಗೆ ದಿಢೀರಂತ ಹೋಗಿ ನೀವು ಅಲ್ಲಿ JCB ಸೌಂಡ್ ಮಾಡಿದರೆ ಅಲ್ಲಿದ್ದಂತಹ ಅಂಗಡಿ ಮಳಿಗೆಗಳನ್ನೆಲ್ಲ ತೆರವು ಮಾಡಬೇಕು ಅಂದರೆ ಪಾಪ ಅವ್ರು ಎಲ್ಲಿಗೆ ಹೋಗಬೇಕು? ಅವ್ರಿಗೊಂದು ಸ್ವಲ್ಪ ದಿನ ಸಮಯ ಕೊಡಬೇಕಲ್ವಾ? ಓಕೆ, ಬೆಂಗಳೂರಿನಲ್ಲಿ ಇವಾಗ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು ಏನು ದಿಢೀರಂತ ಅಲ್ಲ. ಇದು ಜುಲೈ 1 ಶುರುವಾಗಿದೆ. ಆಲ್ರೆಡಿ ಒಂದು ತಿಂಗಳು ಕಂಪ್ಲೀಟ್ ಕೂಡ ಆಗಿದೆ. ಎಲ್ಲೆಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಿದ್ದೀವಿ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಇವಾಗ ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಕೈಲಿದೆ. ಆದರೂ ಕೂಡ ಈ KR ಮಾರ್ಕೆಟ್ ಅಂದರೆ ಸಾಕಷ್ಟು ಜನಜಂಗುಳಿಯಿಂದ ಕೂಡಿರುವಂತಹ, ಸಾಕಷ್ಟು ವ್ಯಾಪಾರಸ್ಥರು ಇರುವಂತಹ ಒಂದು ಬಹುದೊಡ್ಡ ಜಾಗ ಆಗಿರೋದ್ರಿಂದ ಅವರಿಗೂ ಸ್ವಲ್ಪ ಸಮಯ ಕಾಲಾವಕಾಶ ಕೊಡಬೇಕಾಗಿತ್ತೇನೋ. ಬಟ್ ಯಾವುದೇ ರೀತಿಯಾದಂತಹ ಸುಳಿವಿಲ್ಲ, ಸೂಚನೆ ಇಲ್ಲ, ಮುನ್ಸೂಚನೆ ಇಲ್ಲ. ನೀವು ಮತ್ತೆ ಅಲ್ಲಿ ಹೋಗಿ ನೀವು ದಿಢೀರಂತ JCBಯನ್ನು ಗರ್ಜಿಸ್ತೀರಾ ಅಂದರೆ ಸಹಜವಾಗಿ ಪಾಪ ಅಲ್ಲಿದ್ದಂತಹ ವ್ಯಾಪಾರಸ್ಥರ ಕಣ್ಣಲ್ಲಿ ನೀರು ಬರದೆ ಇನ್ನೇನು ಬರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಎಡವಟ್ಟುಗಳನ್ನು ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ಮತ್ತು ಅಲ್ಲಿದ್ದಂಥ ವ್ಯಾಪಾರಸ್ಥರು ಕೂಡ ಅದೇನಿದೆ ಆ್ಯಸ್ ಪರ್ ರೂಲ್ಸ್ ಅದನ್ನು ಫಾಲೋ ಮಾಡಬೇಕಾಗ್ತದೆ. ಅಧಿಕಾರಿಗಳ ಮೇಲೆ ಕೈ ಮಾಡೋವಂಥದ್ದಾಗಲಿ, ಅವ್ರ ಮೇಲೆ ತಿರುಗಿ ಬೀಳುವಂಥದ್ದಾಗಲಿ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಮೊನ್ನೆ ಶಿವಾಜಿನಗರದಲ್ಲೇ ಆದಂಥ ಇನ್ಸಿಡೆಂಟ್ KR ಮಾರ್ಕೆಟ್ನಲ್ಲಿ ಆಗಬಾರ್ದು. ಮೊನ್ನೆ ಕೆಲವೊಂದಿಷ್ಟು ರೌಡಿಗಳು ಕೂಡ ಸೇರ್ಪಡೆ ಆಗಿದ್ರು ಆ ಒಂದು ಗಲಾಟೆಯಲ್ಲಿ ಅನ್ನುವಂತಹ ಒಂದಿಷ್ಟು ಮಾಹಿತಿ ಇದೆ. ಸುಮ್ಮನೆ ನೀವೆಲ್ಲ ಕೇಸೆಲ್ಲ ಹಾಕ್ಸ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಎಷ್ಟೇ ಇದು ಮಾಡಿದ್ರು ಕೂಡ ಅದು ರೂಲ್ಸ್ ಏನಿದೆ ಆ ರೂಲ್ಸ್ ಪ್ರಕಾರವಾಗಿಯೇ ಅವ್ರು ತೆರವು ಕಾರ್ಯಾಚರಣೆಯನ್ನು ಮಾಡ್ತಾರೆ. ಆದರೆ ಅಲ್ಲಿ ಅಧಿಕಾರಿಗಳು ಅವರಿಗೊಂದಿಷ್ಟು ಸೂಚನೆಗಳನ್ನು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಅಂತ ಅಲ್ಲಿಯ ವ್ಯಾಪಾರಸ್ಥರ ಕಣ್ಣೀರು. 3 ದಿವಸದಿಂದ ಓಡಾಡ್ತಿದ್ದೀವಿ ಮೇಡಮ್. ಏನು ಕೊಟ್ಟಿಲ್ಲ ಮೇಡಮ್. ಇಲ್ಲಿ ಲೀಗಲ್ ಇದೆ, ಇಲ್ಲಿಗಲ್ ಅಲ್ಲಿ ಒಂದು 5-6 ಅಂಗಡಿ ಇದೆ, ಅದು ತೆಗಿಬೇಕಾಗಿತ್ತು. ಇದು ಎಲ್ಲ ಸೇರಿಸಿ ತೆಗಿತಾ ಇದ್ದಾರೆ ಮೇಡಮ್. ಎಲ್ಲ ತೋರಿಸಿದ್ವಿ. ಹೌದು ತುಂಬಾ ಜನ ಎಲ್ಲ ನಮ್ಮ ಅಂಗಡಿ ಇಲ್ಲ ಮೇಡಮ್. ಇದು ನಮ್ಮ ಜೀವ ಮೇಡಮ್. ಇದು ಮೇಡಮ್ ನಾವು 35 ವರ್ಷದ ನಮ್ಮಿದೆ ಮೇಡಮ್. ಏನ್ ಮಾಡ್ದಾಗ ಹೇಳಿ ಮೇಡಮ್. ಎಷ್ಟು ಜನ ಕಾಲ್ ಮುಗಿದ್ರಿ, ಕೈ ಮುಗಿದ್ರಿ ಹೇಳ್ತದಿಲ್ಲ ಮೇಡಮ್. ಏನ್ ಮಾಡ್ದಾಗ ಹೇಳಿ ಮೇಡಮ್. ನಮ್ಮ ಪ್ರಾಣ ತೆಗೆದ್ಬಿಡಿ ಮೇಡಮ್. ಸೇರ್ತಿ ತೆಗೆದ್ಬಿಡಿ ಮೇಡಮ್. ಯಾರ ಜೊತೆ ಹೇಳಿ ನಮ್ಮ ಮಟ್ಟಿಗೆ ಇರೋದಲ್ಲ ಮೇಡಮ್. ಇಷ್ಟೇ ನಮ್ಮದು ಆರ್ಡರ್ ಕಾಪಿ ಇದೆ, ಎಲ್ಲ ಇದೆಲ್ಲ ಮೇಡಮ್. ಎಲ್ಲ ಲೀಗಲ್ ಆಗಿದಿಲ್ಲ ಮೇಡಮ್. ಯಾರ ಜೊತೆ ಹೇಳ್ಬೇಕಲ್ಲ ಮೇಡಮ್. ನ್ಯಾಯಕ್ಕೋಸ್ಕರ ತೋರಿಸ್ತಾ ಇದೀವಿ. ಲೀಗಲ್ ಪೇಪರ್ಸ್ ನೋಡ್ತಾ ಇಲ್ಲ ಮೇಡಮ್. ಎಲ್ಲ ಇಲ್ಲಿಗಲ್ ಹೋಗಿ ಅಂತ ಕಳ್ಸಿಬಿಡ್ತಾ ಇದಾರೆ. ನಾವು ತೋರಿಸ್ತಾ ಇದೀವಿ ಕಾಪಿ ಎಲ್ಲ ಇಟ್ಕೊಂಡು. ನೋಡಿ ಇದು ಅಂದ್ರೆ ನೋಡಕ್ಕೆ ಹೋಗ್ತಾ ಇಲ್ಲ. ಅಕ್ಕಿ ಗೂಡು ಕಟ್ಟದಂಗೆ ನಾವು ಎಲ್ಲ ಇಲ್ಲಿ ಇತ್ತು. ಯಾವ ಪ್ರಾಬ್ಲಮ್ ಇಲ್ಲ. ನಾನು ಹುಟ್ಟಿ ಬೆಳೆದಿದ್ದು ಎಲ್ಲನೂ ಇಲ್ಲೇ. ನಮ್ಮ ತಂದೆ ತಾಯಿ ನಾನು ಹುಟ್ಟಿದಾಗಿಂದ ಇಲ್ಲ ಫುಟ್ಪಾತಲ್ಲೇ ನಾನು ಹುಟ್ಟಿ ತರಕಾರಿ ವ್ಯಾಪಾರ ಮಾಡ್ತಿದ್ದು. ಇಲ್ಲಿರೋ ಜನಗಳಿಗೆಲ್ಲ ಆಫೀಸ್ ಅದೇ ಹಳೆ ಲೀಡ್ರು ಇದ್ರು, ಅವ್ರು ತೀರೋದ್ರು. ಅಂಬೇಡ್ಕರ್ ಸಂಘದ ಆಫೀಸು ವ್ಯಾಪಾರ. ನಾವು ನಂಬರ್ ಇದ್ದೀವಿ. ನಾನು ಇನ್ಚಾರ್ಜೇ. ಇದು 2003 ಎಲ್ಲ ಹೋಗ್ಬಿಟ್ರು. ನಮ್ಮ ಲೀಡ್ರು ತೀರೋಗ್ಬಿಟ್ರಲ್ಲ.
ಆಮೇಲೆ ನಾನು ಬಂದು ಯಾರು ಇಲ್ಲ ಗತಿ ದಿಕ್ಕು ಇಲ್ಲ ಅಂದ್ಬಿಟ್ಟು ನಮ್ಮ ಆರ್ ವಿ ದೇವರಾಜ್ ಇದ್ರು ಅಣ್ಣ. ಆವಾಗ ಹೋಗಿ ಅವ್ರನ್ನ ಅಣ್ಣನ ಕೇಳಿದ್ವಿ, ಅಣ್ಣ ಯಾರು ಇಲ್ಲ ನಮಗೆ ಹೆಲ್ಪ್ ಮಾಡೋರು, ಪೊಲೀಸವರು ಕಾರ್ಪೊರೇಷನ್ ಅವರೆಲ್ಲ ತುಂಬ ಕಷ್ಟ ಕೊಡ್ತಾರೆ, ಹೆಂಗಸನ್ನ ಹೊಡಿತಾರೆ, ಓಡಿಸ್ತಾರೆ, ಎಲ್ಲೂ ಹೋಗೋದಂತ ಗೊತ್ತಿಲ್ಲಣ್ಣ, ನೀವೇ ಬರಬೇಕು ಅಂದ್ಬಿಟ್ಟು ಆ ಅಣ್ಣನ ಹತ್ರ ಹೋಗಿ ಕೇಳಿ ಮಾತಾಡಿ ಆ ಅಣ್ಣ ಬಂದು ಆರ್ ವಿ ದೇವರಾಜ್ MLA ಸರ್ ಬಂದು ನಮ್ಗೆ ಹೆಲ್ಪ್ ಮಾಡಿದ್ರು. ಆವಾಗಿಂದ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗೇ ಇದ್ದೀವಿ. ಇಲ್ಲಿ ವ್ಯಾಪಾರ ಇಲ್ಲ ಅಂದ್ಬಿಟ್ಟು ಎಲ್ಲ ಆ ಕಡೆ ಹೋದ್ರು. ಸರ್ ಎಲ್ಲರೂ ಹೋಗಿ ಬದುಕಲಿ, ನಮ್ಮದು ಸಂಘ ಅಂತ ಇರಲಿ ಅಂತ ನಾನು ನೋಡಿಕೊಂಡು ನಾನು ಇದ್ದೆ.